ಈ ಕೆಫೆಯಲ್ಲಿ ಹೊಟ್ಟೆ ತುಂಬಾ ತಿಂದ್ರೆ ಈ ಜುಪಿಟರ್ ಸ್ಕೂಟಿ ಗೆಲ್ಲು ಚಾನ್ಸ್ ನಿಮ್ಗೆ ಇತ್ತು. ಮತ್ತೆ ಚನ್ನೆ ಮಣ್ಣೆ ಆಡಿ ವಿನ್ ಆದ್ರೆ 10% ಡಿಸ್ಕೌಂಟ್ ಇತ್ತು. ಹೌದು, ನಾನಿವತ್ ಬಂದಿರೋದು ಉಡುಪಿಯಲ್ಲೇ 60 ವೆರೈಟೀಸ್ ಆಫ್ ಐಸ್ ಕ್ರೀಮ್ ನ ಸರ್ವ್ ಮಾಡ್ತಿರುವಂತ ಮತ್ತೆ ಸಿಹಿ ಕಹಿ ಚಂದ್ರು ಅವರು 4.5 ರೇಟಿಂಗ್ ಕೊಟ್ಟಿರುವಂತ ಬಬ್ಬಾಸ್ ಕೆಫೆ, ಲೊಕೇಟೆಡ್ ಇನ್ ಅಪೋಸಿಟ್ ಭುಜಂಗ ಪಾರ್ಕ್, ಅಜ್ರಕಾಡು, ತೆಂಕನಪೇಟೆ, ಬ್ರಹ್ಮಗಿರಿ, ಉಡುಪಿ. ಇಲ್ಲಿನ ಆಂಬಿಯನ್ಸ್ ಮಾತ್ರ ಟಾಪ್ ಕ್ಲಾಸ್ ಇತ್ತು. ಒಂದು ಪ್ರೀಮಿಯಂ ಕೆಫೆ ಯಾವ ತರ ಇತ್ತು ಅಂತ ಕೇಳಿದ್ರೆ ನೀವು ಬಬ್ಬಾಸಿಗೆ ಆರಾಮಾಗಿ ಕೈ ತೋರ್ಸ್ಲಕ್ಕ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ಲವರ್ ನ ಯಾರನ್ನ ಕರ್ಕೊಂಡ್ ಬನ್ನಿ, ಖುಷಿಯಿಂದ ತಿಂದ ಮಾತಾಡಿ ಚನ್ನೆ ಮಣ್ಣೆ ಆಟ ಆಡಿ ಒಂದ್ ಒಳ್ಳೆ ಫೋಟೋ ತಕೊಂಡ ಹೋಯ್ಲಕ್ ಮಾತ್ರ. ಈ ಕೆಫೆ ಉಡುಪಿ ಸಿಟಿಯಲ್ಲಿದ್ರು ಪಾರ್ಕಿಂಗ್ ಎಲ್ಲ ಏನು ಸಮಸ್ಯೆ ಇಲ್ಲ, ತುಂಬಾ ಜಾಗ ಇತ್ತು ಮಾತ್ರ. ಹಾ, ಮತ್ತೆ ನಾನು ಇಲ್ಲಿ ಬಂದು ಎಂತೆಲ್ಲ ತಿಂದೆ ಗೊತ್ತಾ? ಬಬ್ಬಾಸ್ ಗುಂಡ, ಬಬ್ಬಾಸ್ ಅಡ್ಡೆ, ಬಬ್ಬಾಸ್ ಸ್ಪೆಷಲ್ ವೆಜ್ ಸುಪ್ರೀಂ ಪಿಜ್ಜಾ. ಬಬ್ಬಾಸ್ ಗುಂಡ ಹಲ್ಸಿನ ಕೊಟ್ಟಿ ಒಳಗೆ 4 ಫ್ಲೇವರ್ ಐಸ್ ಕ್ರೀಮ್ ಹಾಕಿ ಸೀತಾಫಲ, ಟೆಂಡರ್ ಕೊಕೊನೆಟ್, ಕುಲ್ಫಿ, ಕೇಸರ್ ಬಾದಾಮ್ ಹಾಕಿ ಕೊಡ್ತಾರ. ಟೇಸ್ಟ್ ಮಾತ್ರ ಸೂಪರ್ ಇತ್ತು ಮಾತ್ರ. ಮತ್ತೆ ಬಬ್ಬಾಸ್ ಅಡ್ಡೆ ವೆನಿಲಾ ಸ್ಲ್ಯಾಬ್ ಹಾಕಿ ಅದ್ರ ಮೇಲೆ ಒಂದು ಹಲಸಿನ ಹಣ್ಣಿನ ಐಸ್ ಕ್ರೀಮ್ ಹಾಕಿ, ಒಂದು ಜಾಕ್ ಫ್ರೂಟ್ ಸ್ಕೂಪ್ ಹಾಕಿ ಮತ್ತೆ ಕೊಬ್ಬರಿ ಹಾಕಿ ಬೆಲ್ಲ ಹಾಕಿ ಕೊಡ್ತಾರ. ಇದನ್ನ ಬಾಯೊಳಗೆ ಇಟ್ಕೊಂಡಿರ್ತಲ್ಲ, ಎಂತ ತಲೆನೋವು ಡಿಪ್ರೆಷನ್ ಇದ್ರಿತ್ತಲ್ಲ ಓಡಿ ಹೋಗ್ಬಿಡುತ್ತ. ಕೆಫೆಗೆ ಬಂದ್ಮೇಲೆ ಪಿಜ್ಜಾ ಆರ್ಡರ್ ಮಾಡಿದ್ರ ಅತ್ತ. ನಾನು ಆರ್ಡರ್ ಮಾಡದ್ದು ಬಬ್ಬಾಸ್ ಸ್ಪೆಷಲ್ ವೆಜ್ ಸುಪ್ರೀಂ ಪಿಜ್ಜಾ ಸ್ಮಾಲ್. ಈ ಪಿಜ್ಜಾ ಮಾತ್ರ ಫುಲ್ಲಿ ಲೋಡ್ ಆಯ್ತು, ಮತ್ತೆ ಟೇಸ್ಟ್ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಇತ್ತು, ಯೂನಿಕ್ ಆಯ್ದಿತ್ತು. ನಂಗೆ ಯೂಶ್ವಲಿ ಪಿಜ್ಜಾ ಎಲ್ಲ ಇಷ್ಟ ಆತಿಲ್ಲ, ಬಟ್ ಇಲ್ಲೇನೋ ಫುಲ್ ಇಷ್ಟ ಆಯ್ತು. ಆಮೇಲೆ ಕೇಂದ್ರ ಕೂಡ ಗೊತ್ತಾಯ್ತು, ಇಲ್ಲಿನ ಪಿಜ್ಜಾದ ಬೇಸ್ ಮತ್ತೆ ಬರ್ಗರ್ ಬನ್ನಲ್ಲ ಇತ್ತಲ್ಲ, ಇವರೇ ಫ್ರೆಶ್ ಆಗಿ ರೆಡಿ ಮಾಡ್ತಾರ. ಹಂಗೆ ನೀವು ಬಂದವ್ರು ಮಾತ್ರ ಇದನ್ನಂತೂ ಟೇಸ್ಟ್ ಮಾಡ್ಲೇಬೇಕು. ಆದ್ಮೇಲೆ ನಿಮ್ ಬಿಲ್ ಮಿನಿಮಮ್ 750 ಅಂದ್ರೆ ನಿಮ್ಗೊಂದು ಕೂಪನ್ ಕೊಡ್ತಾರೆ. ಈ ಕೂಪನ್ ಅಂತ ಗೊತ್ತಾ? ಸ್ಟಾರ್ಟಿಂಗ್ ಅಲ್ಲಿ ಹೇಳಿನಲ್ಲ, ಒಂದು ಸ್ಕೂಟಿ ಗೆಲ್ಲಕ್ಕಂದೇಳಿ ಇದರಲ್ಲಿ ಇಪ್ಪು ನಂಬರ್ ಬಂತಂದ್ರೆ ಸ್ಕೂಟಿ ನಿಮ್ಗೆ. ಆಗಸ್ಟ್ 20ಕ್ಕೆ ಡ್ರಾ ಇರುತ್ತೆ. ಫಸ್ಟ್ ಪ್ರೈಸ್ ಸ್ಕೂಟಿ. ರಿಸಲ್ಟ್ ಅನ್ನ ಬಬ್ಬಾಸ್ ಕೆಫೆ ಅಂತೇಳಿ ಇನ್ಸ್ಟಾಗ್ರಾಮ್ ಪೇಜ್ ಇತ್ತು, ಅದ್ರಲ್ಲಿ ಅನೌನ್ಸ್ ಮಾಡ್ತಾರ. ಮತ್ತೆ 21ಕ್ಕೆ ಉದಯವಾಣಿ ನ್ಯೂಸ್ ಪೇಪರ್ ಅಲ್ಲಿ ಸಹ ಬರುತ್ತೆ. ಇನ್ನು ಎಂತ ಇನ್ಫಾರ್ಮೇಶನ್ ಬೇಕಾದ್ರೆ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರುತ್ತೆ, ಮತ್ತೆ ಇನ್ಸ್ಟಾಗ್ರಾಮ್ ಐಡಿ ಟ್ಯಾಗ್ ಮಾಡಿರುತ್ತೆ. ಮತ್ತೆ ಹಾಪು ಟೈಮಿಗೆ ಚನ್ನೆ ಮಣ್ಣೆಯಿಂದ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಯ್ನಿಯಕ್ಕ, ಎಂತಕ್ಕಂದ್ರೆ 10% ಡಿಸ್ಕೌಂಟ್ ಇತ್ತಲ್ಲ, ಬಿಡು ಬೇಡ.